ಎಲ್ರಿಗೂ ನಮಸ್ಕಾರ. ಅಕ್ಕ ನಂದು 4AA ಅಂದರೆ ಒಳ್ಳೆ ಗುಡ್ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋ ಫಾರ್ಮ್ ಆಗಿತ್ತು IVF ಟೈಮಲ್ಲಿ. ಆದರೂ ಕೂಡ ನನ್ನ IVF ಫೇಲ್ ಆಯಿತು ಯಾಕೆ? ಓಕೆ, ಈ ಪ್ರಶ್ನೆಗೆ ಉತ್ತರನೇ ಇವತ್ತಿನ ವಿಡಿಯೋ. ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ, ದಿಸ್ ಇಸ್ ದ ಕಾಮನ್ ರೀಸನ್ ಫಾರ್ ರಿಕರೆಂಟ್ IVF ಫೇಲ್ಯೂರ್ ಅಂತಲೇ ಹೇಳ್ತಾರೆ. ಓಕೆ, ಸೊ ಇವತ್ತಿನ ವಿಡಿಯೋನಲ್ಲಿ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಅಂದರೆ ಏನು ಆ್ಯಂಡ್ ಇದು ಹೇಗೆ ಹೋಲ್ IVF ಸಕ್ಸಸ್ನ ಅಲ್ಟರ್ ಮಾಡೋದಕ್ಕೆ ಸಾಧ್ಯ ಅನ್ನೋದನ್ನು ತಿಳ್ಕೊಳ್ಳೋಣ. ಓಕೆ, ಮತ್ತೆ ತಡ ನೋಡೋಣ. ಬನ್ನಿ, ಒಂದು ಸಿಂಪಲ್ ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ಮಕ್ಕಳಿಗೆಲ್ಲ ಹಾಲಿಡೇ, ಸೊ ಹಾಲಿಡೇಸಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತೀರ. ಸೊ ಪ್ಲ್ಯಾನ್ ಮಾಡಿದ್ಮೇಲೆ ಫಸ್ಟ್ ಥಿಂಗ್ ಮಾಡೋದೇನು, ಅಲ್ಲಿ ಹೋದ ಮೇಲೆ ಉಳ್ಕೊಳ್ಳೋದಕ್ಕೆ ಅಂತ ರೂಮ್ಸ್ನ ಬುಕ್ ಮಾಡ್ತೀರ. ರೂಮ್ಸ್ ಬುಕ್ಕಿಂಗಿಗೆ ನೀವೇನಂತ ಮಾಡ್ತೀರಾ, ಇಂಥ ದಿವಸ ಬರ್ತೀವಿ ಆ್ಯಂಡ್ ಇಷ್ಟು ದಿವಸ ಇರ್ತೀವಿ. ಸೊ 3-4 ಡೇಸ್ ಇರ್ತೀರಾ ಅಂತಂತಂದರೆ 20ನೇ ತಾರೀಕಿಗೆ ಬರ್ತೀವಿ, ಏಪ್ರಿಲ್ 20th ಬರ್ತೀವಿ ಆ್ಯಂಡ್ ಅಲ್ಲಿಂದ ನಮಗೆ 4 ಡೇಸ್ವರೆಗೂ ರೂಮ್ ರಿಸರ್ವ್ ಮಾಡಿ ಅಂತಂತ ಹೇಳ್ತೀರ. ಓಕೆ, ಸೊ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಈಸ್ ನಥಿಂಗ್ ಬಟ್ ಬುಕ್ಕಿಂಗ್ ಅ ರೂಮ್. ಓಕೆ, ಹೇಗೆ ಅಂತಂತಂದರೆ ಥ್ರೂ ಔಟ್ ಮೆನ್ಸ್ಟ್ರಲ್ ಪೀರಿಯಡ್ ಏನಾಗುತ್ತೆ, ನಮ್ಮ ಯೂಟ್ರಸಲ್ಲಿ ಹಾರ್ಮೋನಲ್ ಚೇಂಜಸ್ ಸುಮಾರಷ್ಟು ಆಗ್ತಾ ಇರುತ್ತೆ. ಕೆಲವೊಂದಿಷ್ಟು ಸತಿ ಈಸ್ಟ್ರೋಜನ್ ಜಾಸ್ತಿ ಇರುತ್ತೆ, ಕೆಲವೊಂದಿಷ್ಟು ಸತಿ ಪ್ರೊಜೆಸ್ಟ್ರಾನ್ ಜಾಸ್ತಿ ಇರುತ್ತೆ. ಓಕೆ, ಸೊ ಈ ಫ್ಲಕ್ಚುಯೇಷನಿಂದ ನಮ್ಮ ಯೂಟ್ರಸ್ಸು ಸುಮಾರಷ್ಟು ಚೇಂಜಸ್ ಆಗ್ತಾ ಹೋಗಿ ಪರ್ಟಿಕ್ಯುಲರ್ ರಿಸ್ಟ್ರಿಕ್ಟೆಡ್ ಟೈಮಲ್ಲಿ ಮಾತ್ರ ಯಾವ ಸಿಚುವೇಷನಲ್ಲಿ ಇರುತ್ತೆ ಅಂತಂದರೆ, ಎಂಬ್ರಿಯೋ ಬಂದರೆ ವೆಲ್ಕಮ್ ಮಾಡುವಂತಹ ಸಿಚುವೇಷನಲ್ಲಿ ಇರುತ್ತೆ, ವೆಲ್ಕಮ್ ಮಾಡುವಂತಹ ಮನಸ್ಥಿತಿನಲ್ಲಿರುತ್ತೆ ನಮ್ಮ ಯೂಟ್ರಸ್ಸು. ಪರ್ಟಿಕ್ಯುಲರ್ ಆ ಟೈಮಲ್ಲಿ ಬಂದರೆ ಮಾತ್ರ. ಓಕೆ, ಅದನ್ನು ಬಿಟ್ಟು ಬೇರೆ ಟೈಮಲ್ಲಿ ಬಂದರೆ ರಿಸೀವ್ ಮಾಡ್ಕೊಳ್ಳಲ್ಲ ಯೂಟ್ರಸ್ಸು ನಮ್ಮ ಎಂಬ್ರಿಯೋನ. ಓಕೆ, ದೋ ಇಟ್ ಈಸ್ ಎಲ್ಲನೂ ನಮ್ಮ ದೇಹದಲ್ಲೇ ಆದ್ರೂ ಕೂಡ ಯೂಟ್ರಸ್ ಏನು ಮಾಡುತ್ತೆ, ರಿಜೆಕ್ಟ್ ಮಾಡುತ್ತೆ ಎಂಬ್ರಿಯೋನ, ಒಳಗಡೆ ಬಿಟ್ಕೊಳ್ಳೋದಿಲ್ಲ, ಇಂಪ್ಲಾಂಟ್ ಆಗೋದಕ್ಕೆ ಬಿಡೋದಿಲ್ಲ. ಓಕೆ, ಆ ಪ್ರಾಸೆಸ್ನ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಅಂತ ಕರೀತಾರೆ. ಓಕೆ, ರಿಸೀವ್ ಮಾಡೋದು. ಈಗ ಸಪೋಸ್ ಇನ್ನೂ ಸಿಂಪಲ್ಲಾಗಿ ಹೇಳಬೇಕು ಅಂತಂತಂದರೆ, ಯಾರೋ ಒಬ್ಬರು ಮನೆಗೆ ಹೋಗ್ತಾ ಇದ್ದೀರಾ ಅಂತಂತ ಅಂದ್ಕೊಳ್ಳಿ. ಅವ್ರ ಮನೆಗೆ ಅವರು ಇದ್ದವಾಗ ನೀವು ಹೋದ್ರಿ ಅಂತಂತಂದರೆ ಆಬ್ವಿಯಸ್ಲಿ ಅವರು ನಿಮ್ಮನ್ನು ವೆಲ್ಕಮ್ ಮಾಡ್ತಾರೆ, ರಿಸೀವ್ ಮಾಡ್ಕೊತಾರೆ ಒಳಗಡೆಗೆ. ಬಟ್ ಅವ್ರ ಮನೆಯಲ್ಲಿ ಇಲ್ಲದೇ ಇದ್ದಂಥ ಟೈಮಲ್ಲಿ ಅವರು ಆಚೆ ಹೋಗೋಕ್ಕಿಂತ ಮುಂಚೆ ಬಂದ್ರಿ ಅಂತಂತಂದರೆ ಅವರು ಇರ್ತಾರೆ, ನಿಮಗೆ ಸಿಗ್ತಾರೆ. ಓಕೆ, ಆದರೆ ಅವರು ಆಚೆ ಆದಮೇಲೆ ನೀವು ಹೋದ್ರಿ ಅಂತಂತಂದರೆ ಅವರು ನಿಮ್ಮನ್ನು ರಿಸೀವ್ ಮಾಡ್ಕೊಳಕ್ಕಾಗತ್ತಾ? ಆಗಲ್ಲ ಅಲ್ವಾ? ಸೊ ಅದೇ ಇದು. ಓಕೆ, ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಅಂತಂತಂದರೆ ನಮ್ಮ ಎಂಡೋಮೆಟ್ರಿಯಮ್ಮು ಎಂಬ್ರಿಯೋನ ರಿಸೀವ್ ಮಾಡ್ಕೊಳ್ಳೋ ಅಂತಹ ಮನಸ್ಥಿತಿನಲ್ಲಿ ಇರೋ ಅಂತಹ ಸಿಚುವೇಶನ್. ಓಕೆ, ಬರೀ ಇದು ಯಾವಾಗುತ್ತೆ, ಓವ್ಯುಲೇಷನ್ ಆದ 10 ದಿವಸದ ಒಳಗೆ, 10 ದಿವಸ ಆದಮೇಲೆ 6 to 10 ಡೇಸ್ಗೆ ಆ ಪರ್ಟಿಕ್ಯುಲರ್ ರೆಸೆಪ್ಟಿವಿಟಿ ಸ್ಟಾರ್ಟ್ ಆಗುತ್ತೆ. ಎಲ್ಲಿವರೆಗೂ ಇರುತ್ತೆ, 2 to 4 ಡೇಸ್ವರೆಗೂ ರಿಸೀವಿಂಗ್ ಪೊಸಿಷನ್ ಒಳಗೆ ಇರುತ್ತೆ. ಸೊ ಇಂತಹ ರಿಸೀವಿಂಗ್ ಪೊಸಿಷನ್ ಒಳಗೆ ಇದ್ದಾವಾಗ ಎಂಬ್ರಿಯೋ ಬಂತು ಅಂತಂತಂದರೆ ಎಂಬ್ರಿಯೋ ಇಂಪ್ಲಾಂಟ್ ಆಗುವಂತಹ ಸಾಧ್ಯತೆ ಇರುತ್ತೆ. ಯಾಕೆ ಅಂತಂದರೆ ರಿಸೀವಿಂಗ್ ಮನಸ್ಥಿತಿನಲ್ಲಿ ಇರುತ್ತೆ ನಮ್ಮ ಎಂಡೋಮೆಟ್ರಿಯಮ್. ಅದಕ್ಕೋಸ್ಕರ ಅದನ್ನು ಬಿಟ್ಟು ಬೇರೆ ಟೈಮ್ ಒಳಗೆ ಬಂದರೆ ಎಂಬ್ರಿಯೋ ಇಂಪ್ಲಾಂಟ್ ಆಗೋದಿಲ್ಲ, ದೋ ಇಟ್ ಇಸ್ ಅ ವೆರಿ ಗುಡ್ ಆರ್ ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋ. ಓಕೆ, ನೀವು ರೂಮ್ ಬುಕ್ಕಿಂಗ್ ಯಾವಾಗ ಮಾಡಿರ್ತೀರ ಆವಾಗ ಹೋದರೆ ಮಾತ್ರ ನಿಮಗೆ ಒಳಗಡೆ ಅಲೌ ಮಾಡ್ತಾರೆ. ಅದನ್ನು ಬಿಟ್ಟು ರೂಮ್ ಬುಕ್ಕಿಂಗ್ 20th 4 ಡೇಸ್ವರೆಗೂ ಮಾಡಿ ನೀವು 25th ಅಲ್ಲಿ ಹೋಗಿ ಲ್ಯಾಂಡ್ ಆದ್ರಿ ಅಂತಂದರೆ ನಿಮ್ಮನ್ನು ಒಳಗಡೆ ಕರ್ಕೊಳ್ಳಲ್ಲ ಅಲ್ವಾ? ಸೇಮ್ ಥಿಂಗ್. ಓಕೆ, ಸೊ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಅಂತಂತಂದರೆ ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ ಇದೆ ಅನ್ನೋದು ಏನು ಅಂತಂತಂದರೆ ಜಸ್ಟ್ ವೆಲ್ಕಮಿಂಗ್ ಸ್ಟೇಟಲ್ಲಿ ಇರುವಂಥದ್ದು. ಎಂಡೋಮೆಟ್ರಿಯಮ್ಮು ಅಂದರೆ ಗರ್ಭಾಶಯದ ಒಳಪದರ ಎಂಬ್ರಿಯೋನ ತನ್ನ ಹಿಂಗೆ ಇಂಪ್ಲಾಂಟ್ ಆಗೋದಕ್ಕೆ ರಿಸೀವ್ ಮಾಡ್ಕೊಳ್ಳೋದು, ಓಕೆ ಬಾ ಅಂಟ್ಕೋ ಅನ್ನುವಂತಹ ಮನಸ್ಥಿತಿನಲ್ಲಿ ಇರೋದು ಯಾವಾಗ, ಓನ್ಲಿ 2 to 4 ಡೇಸ್ ಇರುತ್ತೆ. ಆ ಪರ್ಟಿಕ್ಯುಲರ್ ಪೀರಿಯಡ್ನ ಇಂಪ್ಲಾಂಟೇಷನ್ ಪೀರಿಯಡ್ ಅಂತ ಕರೀತಾರೆ. ಆ್ಯಂಡ್ ಆವಾಗ ಹೋದರೆ ಮಾತ್ರ ಇಂಪ್ಲಾಂಟೇಷನ್ ಆಗುತ್ತೆ. ಅದಕ್ಕಿಂತ ಆ 4 ಡೇಸ್ 2 to 4 ಡೇಸ್ ಆದಮೇಲೆ ಎಂಬ್ರಿಯೋ ಹೋಯಿತು ಅಂತಂದ್ರೂ ಇಂಪ್ಲಾಂಟೇಷನ್ ಆಗಲ್ಲ. ಅದಕ್ಕಿಂತ ಮುಂಚೆ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರು ಅಂತಂತಂದ್ರೂ ಕೂಡ ಇಂಪ್ಲಾಂಟೇಷನ್ ಸಕ್ಸಸ್ ಆಗೋದಿಲ್ಲ. ಇದು ನ್ಯಾಚುರಲ್ ಕನ್ಸೆಪ್ಷನ್ಗೂ ಕೂಡ ಇದೇ ಆಗುತ್ತೆ. ಎಂಡೋಮೆಟ್ರಿಯಮ್ ರಿಸೆಪ್ಟಿವ್ ಇರೋ ಅಂತಹ ಸಿಚುವೇಶನ್ ಬೇರೆ ಟೈಮ್ ಒಳಗಿದ್ದು ಆಲ್ರೆಡಿ ಎಂಬ್ರಿಯೋ ಫಾರ್ಮ್ ಆಗಿ ಏನಾದರೂ ಬಂದುಬಿಡ್ತು ಅಂತಂತಂದರೆ ಇಂಪ್ಲಾಂಟೇಷನ್ ಫೇಲ್ ಆಗುತ್ತೆ. ಓಕೆ, ಅದಾದಮೇಲೆ ಬಂತು ಅಂತಂದ್ರೂ ಕೂಡ ಫೇಲ್ ಆಗುತ್ತೆ. ಸೊ
ಎಂಬ್ರಿಯೋ ಡೆವಲಪ್ಮೆಂಟು ಆ್ಯಂಡ್ ಎಂಡೋಮೆಟ್ರಿಯಮ್ ಡೆವಲಪ್ಮೆಂಟು ಎರಡು ಸಿಂಕ್ ಆಗಿ ಹೋಗಬೇಕು. ಸೊ ಆವಾಗ ಮಾತ್ರ ನ್ಯಾಚುರಲ್ ಕನ್ಸೆಪ್ಷನ್ ಆಗುತ್ತೆ. ಆ್ಯಂಡ್ IVF ಸಕ್ಸಸ್ ಆಗೋದಕ್ಕೂ ಕೂಡ ಇದು ಎಂಡೋಮೆಟ್ರಿಯಮ್ ರೆಸಿಪ್ಟಿವಿಟಿ ನೋಡಿಕೊಂಡು ಆಮೇಲೆ ಟ್ರಾನ್ಸ್ಫರ್ ಮಾಡಿದ್ರೆ ಮಾತ್ರ, ರೆಸಿಪ್ಟಿವ್ ಇದ್ದಂತಹ ಟೈಮಲ್ಲಿ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಿದ್ರೆ ಸಕ್ಸಸ್ ಆಗಿರುತ್ತೆ. ಇಲ್ಲ ಅಂತಂತಂದರೆ ಸಕ್ಸಸ್ ಆಗಿರೋದಿಲ್ಲ. ಓಕೆ, ಸೊ ಆ ಹೋಟೆಲ್ ರೂಮ್ಗೆ ನಾವು 20th ಬರ್ತೀವಿ ಅಂತಂತ ಹೇಳಿದ್ಮೇಲೆ ಏನು ಮಾಡ್ತಾರೆ, ಓಕೆ ಗೆಸ್ಟ್ ಇವತ್ತು ಬರ್ತಾ ಇದ್ದಾರೆ ಅಂತಂತ ಹೇಳಿ ಏನು ಮಾಡ್ತಾರೆ, ಬೆಡ್ಶೀಟ್ ಚೇಂಜ್ ಮಾಡ್ತಾರೆ, ಧೂಳು ಗೀಳು ಇದ್ದರೆ ಒರೆಸ್ತಾರೆ, ಟಾಯ್ಲೆಟ್ಸ್ ಕ್ಲೀನ್ ಮಾಡ್ತಾರೆ, ಆ್ಯಂಡ್ ಸ್ಟೇಷ್ನರಿನ ಇಡ್ತಾರೆ. ಅಂದರೆ ಸೋಪ್ ಆಗಿರಬಹುದು, ಅವ್ರ ಹೋಟೆಲ್ ಕಡೆಯಿಂದ ಏನು ಸ್ಟೇಷ್ನರಿ ಇಡಬೇಕು ಅದನ್ನೆಲ್ಲ ಸ್ಟೇಷ್ನರಿ ಎಲ್ಲ ಇಡ್ತಾರೆ. ಓಕೆ, ದಿಸ್ ಇಸ್ ಮಿನಿಮಲ್ ರೆಡಿ. ಓಕೆ, ರೆಡಿ ಆಗೋದಕ್ಕೆ ಗೆಸ್ಟ್ ಬಂದರೆ ಆಕ್ಯುಪೈ ಮಾಡ್ಕೊಳ್ಳೋದಕ್ಕೆ ರೂಮ್ನ ರೆಡಿ ಮಾಡ್ತಾರೆ. ಓಕೆ, ಸೊ ಇದೇ ಥರ ನಮ್ಮ ಎಂಡೋಮೆಟ್ರಿಯಮ್ ಕೂಡ ಎಂಬ್ರಿಯೋನ ರಿಸೀವ್ ಮಾಡ್ಕೊಳ್ಳೋದಕ್ಕೋಸ್ಕರ ತನ್ನನ್ನು ತಾನು ರೆಡಿ ಮಾಡ್ಕೊಳ್ಳುತ್ತೆ. ಹೇಗೆ ಮಾಡ್ಕೊಳ್ಳುತ್ತೆ ಅಂದರೆ, ಫಸ್ಟು ಥಿಕ್ನೆಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್ ಫಾರ್ ಇಂಪ್ಲಾಂಟೇಷನ್ ಸಕ್ಸಸ್. ಆಯಿತಾ, ಥಿಕ್ನೆಸ್ ಏನಾದರೂ ಕಮ್ಮಿ ಇತ್ತು ಅಂತಂತಂದರೆ ಇಂಪ್ಲಾಂಟೇಷನ್ ಸಕ್ಸಸ್ ಆಗೋದಿಲ್ಲ. ಸೊ ಹಾಗಾಗಿ ಫಸ್ಟು ಥಿಕ್ನೆಸ್ಸು ಅಂದರೆ ಈಸ್ಟ್ರೋಜನ್ ಆ್ಯಂಡ್ ಹಾರ್ಮೋನ್ಸ್ ಎರಡೂ ಸೇರಿಕೊಂಡು ಒಳ್ಳೆ ಥಿಕ್ಕಾಗಿ ಹೆಲ್ದಿ ಆಗಿ ಇರೋವಂತಹ ಎಂಡೋಮೆಟ್ರಿಯಮ್ನ ಫಾರ್ಮ್ ಮಾಡುತ್ತೆ. ಅದಾದ ಮೇಲೆ ಎಂಡೋಮೆಟ್ರಿಯಮ್ ಒಳಗಡೆಗೆ ಈ ಎಂಬ್ರಿಯೋ ಬಂದು ಹೀಗೆ ಅಟ್ಯಾಚ್ ಆಗೋದಕ್ಕೋಸ್ಕರ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಆ ಸ್ಟ್ರಕ್ಚರ್ ಹೇಗಾಗಿರುತ್ತೆ ಅಂತಂತಂದರೆ, ಈ ಎಂಬ್ರಿಯೋ ಬಂತು ಅಂದರೆ ಹೀಗೆ ಅಂಟ್ಕೊಳ್ಳೋದಕ್ಕೆ ಈಸಿ ಆಗೋ ಅಂತಹ ಸ್ಟ್ರಕ್ಚರಲ್ ಚೇಂಜಸ್ ಆಗುತ್ತೆ. ಓಕೆ, ಸೊ ಇದ್ರ ಜೊತೆಗೆ ಇನ್ನೇನು ಮಾಡುತ್ತೆ, ಸ್ಪೆಷಲ್ ಪ್ರೋಟೀನ್ಸ್ ಎಲ್ಲ ಪ್ರೊಡ್ಯೂಸ್ ಆಗುತ್ತೆ. ದೀಸ್ ಆರ್ ಸಿಗ್ನಲಿಂಗ್ ಪ್ರೋಟೀನ್ಸ್ ಅಂತ ಕರೀತಾರೆ, ಆ್ಯಂಡ್ ಅಡೇಸಿವ್ ಪ್ರೋಟೀನ್ಸ್ ಅಂತ ಕರೀತಾರೆ. ಅಡೇಷನ್ ಅಂತಂತಂದರೆ ಫಸ್ಟು ಸಿಗ್ನಲ್ ಅಂತಂದರೆ ನೀನು ಇಲ್ಲಿ ಬಂದು ಇಲ್ಲಿ ಅಂಟ್ಕೋಬೇಕು ಅನ್ನೋದು ಸಿಗ್ನಲ್. ಓಕೆ, ಆ ಸಿಗ್ನಲ್ನ ಎಂಬ್ರಿಯೋಗೆ ಪಾಸ್ ಮಾಡೋಕ್ಕೋಸ್ಕರ ಪ್ರೋಟೀನ್ಸ್ ಪ್ರೊಡ್ಯೂಸ್ ಆಗುತ್ತೆ. ಆಯಿತಾ, ಸಿಗ್ನಲಿಂಗ್ ಪ್ರೋಟೀನ್ಸ್. ಅದಾದಮೇಲೆ ಬಂದು ಹೀಗೆ ಅಂಟ್ಕೋಬೇಕಲ್ಲ, ಅದಕ್ಕೋಸ್ಕರ ಅಡೇಷನ್ ಅಂತಂತಂದರೆ ಅಂಟೋದು. ಓಕೆ, ಸೊ ಅದಕ್ಕೂ ಕೂಡ ಸ್ಪೆಷಲ್ ಆಗಿರೋ ಪ್ರೋಟೀನ್ಸ್ ರೆಡಿ ಆಗುತ್ತೆ. ಸೊ ಇದಿಷ್ಟು ಆಗೋದು ಯಾಕೆ ಅಂತಂತಂದರೆ ಸಕ್ಸಸ್ಫುಲ್ ಇಂಪ್ಲಾಂಟೇಷನ್ ಆಗೋದಕ್ಕೆ. ಇವು ಹೇಳಿದ್ರಲ್ಲಿ ಯಾವುದಾದ್ರೂ ಒಂದು ಮಿಸ್ ಆದ್ರೂ ಕೂಡ ಎಂಬ್ರಿಯೋ ಇಂಪ್ಲಾಂಟೇಷನ್ ಆಗೋದಿಲ್ಲ. ನ್ಯಾಚುರಲ್ ಸೈಕಲ್ ಆಗಿರ್ಬೋದು, ನ್ಯಾಚುರಲ್ ಕನ್ಸೆಪ್ಷನ್ ಆಗಿರಬಹುದು, ಆ್ಯಂಡ್ IVF ಸೈಕಲ್ ಆಗಿರ್ಬೋದು, ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಪ್ಲೇಸ್ ವಿಟಲ್ ರೋಲ್ ಆರ್ ಪ್ಲೇಸ್ ಇಂಪಾರ್ಟೆಂಟ್ ರೋಲ್. ಎರಡರಲ್ಲೂ ಕೂಡ ಎಂಬ್ರಿಯೋ ಕ್ವಾಲಿಟಿ ತುಂಬ ಹೈ ಗ್ರೇಡ್ ಇದ್ರೂ ಎಂಡೋಮೆಟ್ರಿಯಮ್ ರೆಸೆಪ್ಟಿವ್ ಇಲ್ಲ ಅಂತಂತಂದರೆ ಕನ್ಸೀವ್ ಆಗೋದಕ್ಕೆ ಸಾಧ್ಯ ಇಲ್ಲ. ಸೊ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಎಲ್ಲದರಿಂದ ಅಫೆಕ್ಟ್ ಆಗುತ್ತೆ ಅಂತಂದರೆ, ಒಂದು ಹಾರ್ಮೋನಲ್ ಇಂಬ್ಯಾಲೆನ್ಸ್, ಇದರಲ್ಲಿ ಫಸ್ಟು ಪ್ರೊಜೆಸ್ಟ್ರಾನ್ ಡೆಫಿಷಿಯನ್ಸಿ, ಆ್ಯಂಡ್ ಯೂಟ್ರಸ್ದಲ್ಲಿ ಏನಾದರೂ ಪರ್ಟಿಕ್ಯುಲರ್ ಕಂಡೀಷನ್ಸ್ ಇದ್ದರೆ, ಲೈಕ್ ಫೈಬ್ರಾಯ್ಡ್ಸ್ ಆಗಿರ್ಬೋದು, ಪಾಲಿಪ್ಸ್ ಏನಾದರೂ ಇತ್ತು ಅಂತಂತಂದರೆ ಅದರಿಂದ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಇನ್ಫ್ಲಮೇಷನ್ ಆ್ಯಂಡ್ ಇನ್ಫೆಕ್ಷನ್, ಯೂಟ್ರಸ್ಸಲ್ಲಿ ಊತ ಏನಾದರೂ ಇತ್ತು, ಇನ್ಫೆಕ್ಷನ್ ಏನಾದರೂ ಇತ್ತು ಅಂತಂತಂದರೆ ಅದರಿಂದ ಕೂಡ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಎಂಡೋಮೆಟ್ರಿಯೋಸಿಸ್ ಥರದ್ದು ಯಾವುದಾದ್ರೂ ಎಂಡೋಮೆಟ್ರಿಯಮ್ ರಿಲೇಟೆಡ್ ಏನಾದರೂ ಪ್ರಾಬ್ಲಮ್ ಇತ್ತು ಅಂತಂತಂದರೆ ಅದರಿಂದನೂ ಕೂಡ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಅಫೆಕ್ಟ್ ಆಗುತ್ತೆ. ಆ್ಯಂಡ್ ಸ್ಟ್ರೆಸ್ ಆಗಿರ್ಬೋದು, ಹ್ಯಾಬಿಟ್ಸ್ ಆಗಿರ್ಬೋದು, ಓವರಾಲ್ ಲೈಫ್ ಸ್ಟೈಲ್ ಆಗಿರಬಹುದು, ಎನಿಥಿಂಗ್ ಕ್ಯಾನ್ ಮ್ಯಾಟರ್. ಆಯಿತಾ, ಫಿಸಿಕಲ್ ಸ್ಟ್ರೆಸ್ ಆಗಿರ್ಬೋದು, ಮೆಂಟಲ್ ಸ್ಟ್ರೆಸ್ ಆಗಿರ್ಬೋದು, ಇದರಿಂದನೂ ಕೂಡ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗುವಂತಹ ಸಾಧ್ಯತೆ ಇರುತ್ತೆ. ಇದರಿಂದನೂ ಕೂಡ ರೆಸೆಪ್ಟಿವಿಟಿ ಅಫೆಕ್ಟ್ ಆಗುತ್ತೆ. ಸೊ IVF ರಿಕರೆಂಟ್ ಆಗಿ IVF ಫೇಲ್ ಆದ ಮೇಲೆ ಈ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿನ ಚೆಕ್ ಮಾಡ್ತಾರೆ ಯೂಶಲ್ ಆಗಿ. ಬಟ್ ಎಂಬ್ರಿಯೋ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ಅಲ್ಟ್ರಾಸೌಂಡ್ ಥ್ರೂ ಎಂಡೋಮೆಟ್ರಿಯಮ್ ಹೇಗಿದೆ, ಹೆಲ್ದಿ ಇದೆನೋ ಇಲ್ವೋ, ಥಿಕ್ನೆಸ್ ಹೇಗಿದೆ ಅನ್ನೋದನ್ನು ನೋಡಿಕೊಂಡು ಟ್ರಾನ್ಸ್ಫರ್ ಮಾಡ್ತಾರೆ. ಆ್ಯಂಡ್ ಓವ್ಯುಲೇಷನ್ ಆದ 6 to 10 ಡೇಸ್ಗೆ ನಮ್ಮ ಎಂಡೋಮೆಟ್ರಿಯಮ್ಮು ರಿಸೆಪ್ಟಿವ್ ಸ್ಟೇಜಲ್ಲಿ ಇರುತ್ತೆ. ಸೊ ಅದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಆಮೇಲೆ ಯೂಶಲ್ ಆಗಿ ಎಂಬ್ರಿಯೋನ ಟ್ರಾನ್ಸ್ಫರ್ ಮಾಡಿರ್ತಾರೆ. ಬಟ್ ಸ್ಪೆಸಿಫಿಕ್ ಟೆಸ್ಟ್ ಅಂತ ಮಾಡೋದಿಲ್ಲ. ಯಾವಾಗ IVF ರಿಕರೆಂಟ್ ಆಗಿ ಫೇಲ್ ಆಗುತ್ತೆ, ದೆನ್ ದೇ ವಿಲ್ ಗೋ ಫಾರ್ ಎಂಡೋಮೆಟ್ರಿಯಮ್ ರೆಸೆಪ್ಟಿವಿಟಿ ಟೆಸ್ಟ್. ಓಕೆ, ಅದಕ್ಕೋಸ್ಕರ ಸುಮಾರಷ್ಟು ಟೆಸ್ಟ್ಗಳಿದೆ. ಅದನ್ನು ಆಸ್ ಅ ಪಾರ್ಟ್ ಆಫ್ IVF ಅಂತ ಮಾಡೋದಿಲ್ಲ, ಯೂಶಲಾಗಿ ಮಾಡೋದಿಲ್ಲ. ಆ್ಯಂಡ್ ದಿಸ್ ಮೇ ಬಿ ದ ರೀಸನ್ ಫಾರ್ ಯುವರ್ IVF ಫೇಲ್ಯೂರ್. ಆಯಿತಾ, IVFಲ್ಲಿ ಎಲ್ಲನೂ ಚೆನ್ನಾಗಿತ್ತು ಆ್ಯಂಡ್ ಬೆಸ್ಟ್ ಎಂಬ್ರಿಯೋಸ್ ಫಾರ್ಮ್ ಆಗಿದೆ ಅಂದ್ರೂ ನನ್ನ IVF ಯಾಕೆ ಫೇಲ್ ಆಯಿತು, ಬೇರೆ ಏನೂ ಪ್ರಾಬ್ಲಮ್ ಇರಲಿಲ್ಲ, ಎಲ್ಲ ಸರಿ ಇದೆ, ಎಗ್ಸ್ ಏನು ರಿಟ್ರೈವ್ ಮಾಡ್ಕೊಂಡಿದ್ದಾರೆ ಎಲ್ಲ ಹೆಲ್ದಿ ಆಗಿದೆ, ತುಂಬ ನಂಬರ್ ಕೂಡ ಚೆನ್ನಾಗಿದೆ, ತುಂಬ ಎಗ್ಸ್ ಬಂದಿದೆ, ಎಂಬ್ರಿಯೋಸ್ ಕೂಡ ಚೆನ್ನಾಗಿ ಬಂದಿದೆ, ಗುಡ್ ಕ್ವಾಲಿಟಿ, ಬೆಸ್ಟ್ ಕ್ವಾಲಿಟಿ ಎಂಬ್ರಿಯೋ ಬಂದಿದೆ, ಆದರೂ ಆಗ್ತಾ ಇಲ್ಲ, IVF ಫೇಲ್ ಆಗ್ತಾ ಇದೆ ಅಂತ ಅನ್ನೋ ಅಂಥವರು ಈ ಟೆಸ್ಟ್ನ ಮಾಡಿಸಿ. ಓಕೆ, ಎಂಬ್ರಿಯೋ ರೆಸಿಪ್ಟಿವಿಟಿನ ಟೆಸ್ಟ್ ಮಾಡಿಸಿ.
ಓಕೆ, ಇದ್ರ ಬಗ್ಗೆ ಮತ್ತೇನಾದರೂ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಖಂಡಿತವಾಗ್ಲೂ ಉತ್ತರ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಅಂತ ಅನ್ನಿಸಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಆ್ಯಂಡ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಧನ್ಯವಾದ. ಆ್ಯಂಡ್ ಹೈಪ್ ಕೂಡ ಮಾಡಿ.